ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕಾಲು ಕೈ ತಣ್ಣಗಾಗುವುದು, ಮೊಣಕಾಲಿನ ಊತ ಬರುವುದು ಇವೆಲ್ಲವೂ ಯಾವುದರ ಲಕ್ಷಣಗಳಾಗಿವೆ? ಆಪ್ಷನ್ಸ್ ಎ ಕಡಿಮೆ ರಕ್ತ ಸಂಚಾರ, ಬಿ ಶಾಖ ಕುಂಠಿತ, ಸಿ ದುರ್ಬಲ ದೇಹ, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸಾಮಾನ್ಯವಾಗಿ ದೇಹದ ಆಳವಾದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಇದನ್ನು ಡೀಪ್ ವೇನ್ ಥ್ರಂಬೋಸಿಸ್ ಡಿವಿಟಿ ಎಂದು ಕರೆಯಲಾಗುತ್ತದೆ. ಡಿವಿಟಿಯ ಸಾಮಾನ್ಯ ಲಕ್ಷಣವೆಂದರೆ ರೋಗಿಯ ಕಾಲುಗಳು ಊತಗೊಳ್ಳಲು ಪ್ರಾರಂಭಿಸುತ್ತವೆ. ಊತದ ಜೊತೆಗೆ ಕಾಲುಗಳಲ್ಲಿ ತೀವ್ರವಾದ ನೋವು ಇರುತ್ತದೆ ಮತ್ತು ಕೆಲವೊಮ್ಮೆ ಅವು ಮರಗಟ್ಟುತ್ತವೆ. ದೇಹದ ಪೀಡಿತ ಭಾಗಗಳ ಸುತ್ತಲಿನ ಚರ್ಮದ ಬಣ್ಣವು ಬದಲಾಗಲು ಪ್ರಾರಂಭಿಸುತ್ತದೆ. ಅದು ನೀಲಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಕೆಲವು ರೋಗಿಗಳ ಕೈಗಳು ಮತ್ತು ಪಾದಗಳು ಮುಟ್ಟಿದಾಗ ಬಿಸಿಯಾಗಲು ಪ್ರಾರಂಭಿಸುತ್ತವೆ. ಇಂತಹ ಹೆಪ್ಪುಗಟ್ಟುವಿಕೆಗಳು ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿನಂತಹ ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಎರಡನೇ ಪ್ರಶ್ನೆ, ದೀರ್ಘಕಾಲದವರೆಗೆ ಯಾವುದನ್ನು ಹೆಚ್ಚಾಗಿ ಸೇವಿಸಿದರೆ ಮೆದುಳಿನ ಬೆಳವಣಿಗೆ ನಿಧಾನಗೊಳ್ಳುತ್ತದೆ? ಆಪ್ಷನ್ಸ್ ಎ ಮದ್ಯಪಾನ, ಬಿ ಅನ್ನ, ಸಿ ಸಕ್ಕರೆ, ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ. ನಮ್ಮ ಆಹಾರವು ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ದೀರ್ಘಕಾಲದವರೆಗೆ ಸಕ್ಕರೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಮೆದುಳಿನ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ. ಇದು ಮೆದುಳಿನ ಮೇಲೂ ಪರಿಣಾಮ ಬೀರುವ ಇತರ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸಹ ಉಂಟುಮಾಡುತ್ತದೆ. ಇದು ದೇಹದಲ್ಲಿ ಉರಿಯೂತವನ್ನು ಉಂಟುಮಾಡುತ್ತದೆ, ಮೆದುಳಿನ ಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಅಕಾಲಿಕ ವಯಸ್ಸಾಗುವಿಕೆಗೆ ಕಾರಣವಾಗಬಹುದು. ಮೂರನೇ ಪ್ರಶ್ನೆ, ಮಹಾಭಾರತದ ಕಾಲದಲ್ಲಿನ ನಿಗೂಢ ಮಹಿಳೆಯರು ಯಾರು? ಆಪ್ಷನ್ಸ್ ಎ ಚಿತ್ರಾಂಗದ, ಬಿ ಉಲೂಪಿ, ಸಿ ಭಾನುಮತಿ, ಡಿ ಹಿಡಿಂಬಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮಹಾಭಾರತದಲ್ಲಿ ಮಹಿಳೆಯರು ಎಂದಾಗ ನಮಗೆ ನೆನಪಾಗುವುದು ದ್ರೌಪದಿ, ಗಾಂಧಾರಿ, ಕುಂತಿ. ಆದರೆ ಮಹಾಭಾರತದಲ್ಲೂ ಇನ್ನೂ ಅನೇಕ ಮಹಿಳೆಯರಿದ್ದರು ಮತ್ತು ಅವರ ಪಾತ್ರವು ಮಹತ್ವಪೂರ್ಣದ್ದಾಗಿದೆ. ಮಹಾಭಾರತದಲ್ಲಿದ್ದ ನಿಗೂಢ ಮಹಿಳೆಯರೆಂದರೆ ಚಿತ್ರಾಂಗದ, ಮಣಿಪುರದ ರಾಜಕುಮಾರಿ ಮತ್ತು ಅರ್ಜುನನ ಹೆಂಡತಿ; ಉಲೂಪಿ, ಅರ್ಜುನನನ್ನು ಮದುವೆಯಾಗಿದ್ದ ಸರ್ಪದ ಹುಡುಗಿ; ಭಾನುಮತಿ, ಕಾಂಬೋಜ ಸಾಮ್ರಾಜ್ಯದ ರಾಜಕುಮಾರಿ ಮತ್ತು ದುರ್ಯೋಧನನ ಹೆಂಡತಿಯೂ ಆಗಿದ್ದಳು; ಹಿಡಿಂಬಿ, ರಾಕ್ಷಸ ಹಿಡಿಂಬನ ಸಹೋದರಿ. ಅವಳು ಭೀಮನ ಹೆಂಡತಿ ಮತ್ತು ಘಟೋತ್ಕಚನ ತಾಯಿ; ಮತ್ತು ಮೋರ್ಬಿಯಾ. ಮಹಾಭಾರತದಲ್ಲಿ ಮೋರ್ಬಿಯಾ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಆದರೆ ಅವಳನ್ನು ತಂತ್ರ ಮಂತ್ರದ ಪರಿಣಿತಳು ಮತ್ತು ಘಟೋತ್ಕಚನ ಪತ್ನಿ ಎಂದು ವಿವರಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಅಜೀರ್ಣ, ಬಿ ಮೂಢನಂಬಿಕೆ, ಸಿ ಆರ್ಥಿಕ ಬಿಕ್ಕಟ್ಟು, ಡಿ ವಾಸ್ತುದೋಷ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇವಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಹೀಗೆ ಮಾಡುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಮತ್ತು ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ದಿನಚರಿಯಲ್ಲಿ ಇಂತಹ ಅನೇಕ ಅಭ್ಯಾಸಗಳನ್ನು ಉಲ್ಲೇಖಿಸಲಾಗಿದೆ. ಇದು ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಉಂಟುಮಾಡಬಹುದು. ಇದಲ್ಲದೆ ಈ ತಪ್ಪು ಅಭ್ಯಾಸಗಳು ವಾಸ್ತುದೋಷಗಳನ್ನು ಉಂಟುಮಾಡುತ್ತವೆ. ಹಾಸಿಗೆಯ ಮೇಲೆ ಕುಳಿತು ತಿನ್ನುವುದರಿಂದ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ರಾಹುವಿಗೆ ಅಶುಭ ಫಲ ನೀಡುತ್ತದೆ. ಇದು ಮನೆಯಲ್ಲಿ ಅಶಾಂತಿಯನ್ನು ಉಂಟುಮಾಡುತ್ತದೆ. ಈ ರೀತಿ ಮಾಡುವುದರಿಂದ ತಾಯಿ ಅನ್ನಪೂರ್ಣೆ ಮತ್ತು ಲಕ್ಷ್ಮಿ ಕೋಪಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು ಹೇಗಿರುತ್ತವೆ? ಆಪ್ಷನ್ಸ್ ಎ ಸೌಮ್ಯ, ಬಿ ನಿರಂತರ ಕೆಮ್ಮು, ಸಿ ಉಸಿರಾಟದ ತೊಂದರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳ ವಿಷಯಕ್ಕೆ ಬಂದರೆ ಇವುಗಳು ಸಾಮಾನ್ಯವಾಗಿ ತುಂಬಾ ಸೌಮ್ಯ ಅಥವಾ ಸಾಮಾನ್ಯವೆಂದು ತೋರುತ್ತದೆ. ಆದರೆ ಈ ಲಕ್ಷಣಗಳನ್ನು ಸಮಯಕ್ಕೆ ಗುರುತಿಸದಿದ್ದರೆ ಈ ಕ್ಯಾನ್ಸರ್ ಗಂಭೀರವಾಗುತ್ತದೆ. ನಿಮಗೆ ನಿರಂತರ ಕೆಮ್ಮು ಇದ್ದು ಔಷಧಿ ತೆಗೆದುಕೊಂಡ ನಂತರವೂ ಅದು ಗುಣವಾಗದಿದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ.
ಸಾಮಾನ್ಯ ಕೆಮ್ಮಿನೊಂದಿಗೆ ಉಗುಳು ಅಥವಾ ಕಫದಲ್ಲಿ ರಕ್ತವಿದ್ದರೆ ಅದು ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಸ್ವಲ್ಪ ಕೆಲಸ ಮಾಡಿದ ನಂತರವೂ ನಿಮಗೆ ಉಸಿರಾಟದ ತೊಂದರೆ ಅನಿಸಿದರೆ ಅದು ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಸೂಚಿಸುತ್ತದೆ. ನೀವು ಕೆಮ್ಮುವಾಗ ಅಥವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಎದೆಯಲ್ಲಿ ನೋವು ಅನುಭವಿಸಿದರೆ ಇವು ಕ್ಯಾನ್ಸರ್ನ ಲಕ್ಷಣಗಳು ಆಗಿರಬಹುದು. ನೀವು ಅಥವಾ ನಿಮ್ಮ ಹತ್ತಿರವಿರುವ ಯಾರಾದರೂ ಈ ಲಕ್ಷಣಗಳನ್ನು 2 ವಾರಗಳಿಗಿಂತ ಹೆಚ್ಚು ಕಾಲ ಹೊಂದಿದ್ದರೆ ಅವುಗಳನ್ನು ಸಾಮಾನ್ಯ ಕೆಮ್ಮು ಅಥವಾ ಶೀತವೆಂದು ಭಾವಿಸಿ ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. 6ನೇ ಪ್ರಶ್ನೆ, ಅನಾನಸ್ ಮತ್ತು ಸ್ಟ್ರಾಬೆರಿ ಎರಡನ್ನೂ ಒಟ್ಟಿಗೆ ತಿಂದ ಅನುಭವ ನೀಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಹನುಮಾನ್ ಹಣ್ಣು, ಬಿ ನೀಲಿ ಬಾಳೆಹಣ್ಣು, ಸಿ ಪರ್ಷಿಯನ್ ಹಣ್ಣು, ಡಿ ಮ್ಯಾಂಗೋಸ್ಟೀನ್. ಸರಿಯಾದ ಉತ್ತರ ಆಪ್ಷನ್ ಎ ಹನುಮಾನ್ ಹಣ್ಣು. ಈ ಹಣ್ಣನ್ನು ರುಚಿ ನೋಡಿದವರ ಪ್ರಕಾರ ಹನುಮಾನ್ ಹಣ್ಣು ಅನಾನಸ್ ಮತ್ತು ಸ್ಟ್ರಾಬೆರಿಯಂತೆ ರುಚಿ ನೀಡುತ್ತದೆ. ಇದನ್ನು ತಿಂದ ನಂತರ ನಾವು ಸ್ಟ್ರಾಬೆರಿ ಮತ್ತು ಅನಾನಸ್ ಎರಡನ್ನೂ ಒಟ್ಟಿಗೆ ತಿನ್ನುತ್ತಿದ್ದೇವೆ ಎಂಬ ಭಾವನೆ ಬರುತ್ತದೆ. ರುಚಿಕರವಾಗಿರುವುದರ ಜೊತೆಗೆ ಹನುಮಾನ್ ಹಣ್ಣು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ಗುಣಗಳನ್ನು ಹೊಂದಿದೆ. ಇದರಲ್ಲಿ ಅನೇಕ ಅಗತ್ಯ ಪೋಷಕಾಂಶಗಳು ಮತ್ತು ವಿಟಮಿನ್ಸ್ಗಳು ಕಂಡುಬರುವುದರಿಂದ ದೇಹಕ್ಕೆ ಹಲವು ರೀತಿಯಲ್ಲಿ ಪ್ರಯೋಜನಗಳನ್ನು ನೀಡುತ್ತವೆ. 7ನೇ ಪ್ರಶ್ನೆ, ಮಲಗುವ ಮುನ್ನ ಪಾದಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಕೀಲು ನೋವು ನಿವಾರಣೆ, ಬಿ ಬಿಪಿ ನಿಯಂತ್ರಣ, ಸಿ ಮನಸ್ಥಿತಿ ಸುಧಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಚ್ಚಗಿನ ಸಾಸಿವೆ, ತೆಂಗಿನಕಾಯಿ ಅಥವಾ ಎಳ್ಳೆಣ್ಣೆಯಿಂದ ಪಾದಗಳನ್ನು ಮಸಾಜ್ ಮಾಡುವುದರಿಂದ ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ. ಇದು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ. ಮಲಗುವ ಮುನ್ನ ಪಾದಗಳಿಗೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡುತ್ತಾ ಬಂದರೆ ಅದು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಇದು ಆತಂಕ ಮತ್ತು ಒತ್ತಡವನ್ನು ತೆಗೆದುಹಾಕುವ ಮೂಲಕ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ತಲೆನೋವಿನ ಸಂದರ್ಭದಲ್ಲಿ ಪಾದಗಳ ಮಸಾಜ್ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಮಲಗುವ ಮುನ್ನ 10 ನಿಮಿಷಗಳ ಕಾಲ ಪಾದಗಳಿಗೆ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಮೆದುಳಿನ ಕೋಶಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಕಾಲು ಮಸಾಜ್ ದೇಹದ ಕೀಲು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ಪಾದದ ಅಡಿಭಾಗ ಮತ್ತು ಹಿಮ್ಮಡಿಯ ಮೇಲಿನ ಒತ್ತಡವನ್ನು ಕೀಲುಗಳು ಮತ್ತು ಇಡೀ ಪಾದಕ್ಕೆ ಪರಿಹಾರ ನೀಡುತ್ತದೆ. ಪಾದದ ಮಸಾಜ್ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುವುದರ ಜೊತೆಗೆ ಕಾಲುಗಳಿಗೆ ರಕ್ತ ಪೂರೈಕೆಯು ಉತ್ತಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ. ಪಾದ ಮಸಾಜ್ ಕಾಲುಗಳಲ್ಲಿನ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಯನ್ನು ನಿವಾರಿಸುತ್ತದೆ. ದೇಹದ ಆಯಾಸವನ್ನು ನಿಯಂತ್ರಿಸಲು ಸಹಾಯ ಮಾಡುವುದರ ಜೊತೆಗೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಿ ನಿದ್ರಾಹೀನತೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ. 8ನೇ ಪ್ರಶ್ನೆ, ಮಧುಮೇಹಿಗಳಲ್ಲಿ ಇದ್ದಕ್ಕಿದ್ದಂತೆ ಏನಾಗುವುದರಿಂದ ರೋಗಿಯು ಸಾವಿನ ಅಪಾಯವನ್ನು ತಲುಪಬಹುದು? ಆಪ್ಷನ್ಸ್ ಎ ಸಕ್ಕರೆ ಅತಿ ಹೆಚ್ಚಳ, ಬಿ ಅಂಗಗಳ ಸೋಂಕು, ಸಿ ಸಕ್ಕರೆ ಇಳಿಕೆ, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಇಳಿಕೆ. ಕೆಲವೊಮ್ಮೆ ಮಧುಮೇಹ ರೋಗಿಗಳಲ್ಲಿ ಸಕ್ಕರೆ ಮಟ್ಟವು ಇದ್ದಕ್ಕಿದ್ದಂತೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇದು ಮಧುಮೇಹ ರೋಗಿಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಮಟ್ಟವು ದೀರ್ಘಕಾಲದವರೆಗೆ ಕಡಿಮೆ ಇದ್ದರೆ ಮೆದುಳಿಗೆ ಗ್ಲೂಕೋಸ್ ಪಡೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ರೋಗಿಯು ಪ್ರಜ್ಞೆ ತಪ್ಪಬಹುದು. ಕೆಲವೊಮ್ಮೆ ಈ ಪರಿಸ್ಥಿತಿ ಇನ್ನಷ್ಟು ಅಪಾಯಕಾರಿಯಾಗಬಹುದು. ಈ ಸ್ಥಿತಿಯಲ್ಲಿ ರೋಗಿಯು ಕೋಮಾಗೆ ಹೋಗುತ್ತಾನೆ ಅಥವಾ ರೋಗಿಯು ಸಾಯುವ ಅಪಾಯವೂ ಇದೆ. ಅತಿಯಾದ ದೈಹಿಕ ಪರಿಶ್ರಮ, ಅನಿಯಮಿತ ಆಹಾರ ಪದ್ಧತಿ ಮತ್ತು ಕಳಪೆ ಜೀವನ ಶೈಲಿಯಿಂದಾಗಿ ಈ ಸಮಸ್ಯೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. 9ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಹೋರಾಟಗಳು ಬ್ರಿಟಿಷರನ್ನೇ ನಡುಗಿಸಿದವು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಮಹಾರಾಷ್ಟ್ರ, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ದೇಶದಾದ್ಯಂತ ಬ್ರಿಟಿಷರ ವಿರುದ್ಧ ಭಾರತೀಯ ಕಿಚ್ಚು ಮೊಳಗಿದ್ದ ವೇಳೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಸ್ವತಂತ್ರ ಕಿಚ್ಚು ಮೊಳಗಿತ್ತು. ಹೋರಾಟಗಳು, ಚಳುವಳಿಗಳು ಶುರುವಾಗಿದ್ದವು. ದೇಶದಾದ್ಯಂತ ಬ್ರಿಟಿಷರ ವಿರುದ್ಧ ಭಾರತೀಯ ಸ್ವತಂತ್ರ ಕಹಳೆ ಮೊಳಗಿದ್ದ ಸಂದರ್ಭದಲ್ಲಿಯೇ ಕರ್ನಾಟಕದಲ್ಲೂ ಅದರ ಕೂಗು ಪ್ರತಿಧ್ವನಿಸಿತ್ತು. ಕರುನಾಡಿನ ಉದ್ದಗಲಕ್ಕೂ ಜನನಾಯಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಒಟ್ಟಿನಲ್ಲಿ ಜನಸಾಮಾನ್ಯರು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಳು ಬ್ರಿಟಿಷರನ್ನು ಕಂಗೆಡಿಸಿದವು. ಅವರ ಅಪ್ರತಿಮ ಸಾಹಸವನ್ನು ನೆನೆಯುವುದು ನಾವು ಅವರಿಗೆ ಸಲ್ಲಿಸಬಹುದಾದ ದೊಡ್ಡ ಗೌರವವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.